ನಮಸ್ತೆ. ಯೋಗ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ದೆ. ಇಲ್ಲೊಬ್ರು ಅಜ್ಜಿ ಕೂತಿದ್ದಾರೆ. ನೆನ್ನೊಬ್ರು ಅಣ್ಣ ಕೂತಿದ್ರು, ನೋಡಿದ್ದೆ, ಮಾತಾಡ್ಸಿದ್ದೆ, ನಿಮಗೆ ತೋರಿಸಿದ್ದೆ. ಇವತ್ತೊಬ್ರು ಅಜ್ಜಿ ಕೂತಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಮನೆ ಎಲ್ಲೈತೆ? ಇಲ್ಲಿ ಏಕೆ ಕಾಲೋನಿನ? ಎಲ್ಲಿ? ಅಲ್ಲಿ ಬಜರಂಗಿ ದೇವಸ್ಥಾನ ಐತಲ್ಲ, ಅದಾ? ಅಜ್ಜ ಇಲ್ಲ? ಮಗ ಚೆನ್ನಾಗಿ ನೋಡ್ಕೊಳಲ್ಲ? ಊಟ ತಿಂಡಿ ಹೊರತುಂಬ ಆಗ್ತಾರ ಇಲ್ಲ? ಅದು ಸಾಕು ಬಿಡು. ಮತ್ತೆ ಏನು ಮಾಡೋದಮ್ಮಜ್ಜಿ? ಒಬ್ಬನೇ ಮಗನ ಹುಷಾರಿರ್ಲಿಲ್ಲ? ಏನಾಗಿತ್ತು? ವಯಸ್ಸಾಗಿತ್ತು. ನಿಮ್ಗೆ ಯಾಕೆ ಹುಷಾರಿಲ್ಲ? ನನಗೆ ಯಾಕೆ ಮೊಣಕಾಲು ನೋಯ್ತವ? ಹೋಗೋಣ ಅಂತ ಹಾಂ, ಹೌದಾ? ಆಸ್ಪತ್ರೆಗೆ ಮೆಡಿಸನ್ ತೋರಿಸ್ಕೊಂಡು ಹೋಗು. ತಿಂಡಿ ತಿಂದು ಬಂದಿಲ್ಲ ಇನ್ನು? ಚಾ ಕುಡ್ದು ಬಂದಿದ್ದೆ. ಚಾ ಕುಡ್ದು ಬಂದ್ರ? ಮಾತ್ರೆ ತಗೊಂಡು ಹೋಗ್ಬೇಕಾ? ಆಸ್ಪತ್ರೆ ಇಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಇತ್ತಲ್ಲ, ಗೌರ್ಮೆಂಟ್ ಆಸ್ಪತ್ರೆ ತೋರಿಸ್ಕೊಂಡು. ಗೌರ್ಮೆಂಟ್ ಆಸ್ಪತ್ರೆ ಹೋಗಿ ಅವ ಹಾಂ, ಚೆನ್ನಾಗಿ ನೋಡಲ್ಲ? ಇಂಜೆಕ್ಷನ್ ಮಾಡಿಸ್ಕೊಂಡು ಒಂಚೂರು ಮೊಣಕಾಲೆಲ್ಲ ಕಡಿಮೆ ಆಗ್ತದೆ ನೋವು. ಮತ್ತೆ ಗುಳಿಗೆ ತಗೊಂಡು ಹೋಗೋಣ. ಮೆಡಿಕಲ್ಲೇ ಮಾತ್ರೆ ತಗೊಂಡ್ರೆ ಬೇಗ ಹುಷಾರಾಕತ್ತ? ಹುಷಾರಾಕತ್ತ. ನಿಮ್ಮ ಮಗುಗೆ ಹೇಳಿದ್ರೆ ತಂದು ಕೊಡ್ತಿದ್ರು. ತಗೊಂಡ್ಬರ್ತಾನೆ. ನೀವೇ ತಗೊಬರ್ತೀರಾ? ಹೌದಾ? ಏನು ಮಾಡೋದು ಅಜ್ಜಿ, ವಯಸ್ಸಾದ್ಮೇಲೆ ಹಿಂಗೆ. ನಿಮ್ದು ಹಿಂಗೆ, ನಮ್ದು ಹೆಂಗೋ ಗೊತ್ತಿಲ್ಲ. ದೇವ್ರ ಅದಾನೆ ಅನ್ಕೊಂಡು ಹಿಂಗೆ ಹೋಗೋದು. ಮತ್ತೆ ಏನು ಮಾಡೋದು? ದೇವ್ರ ಕೊಟ್ಟು ಜೀವ ತಕ್ಕೊಳ್ಳೋವರೆಗೂ ಹಿಂಗೆ ಬದುಕಬೇಕು. ನಾವೇಗೆ ಮಾತ್ರ ಹೋಗ್ಬಾರ್ದು, ಹೌದಿಲ್ಲ? ಎಷ್ಟರ ಕಷ್ಟ ಬರಲಿ, ಇದ್ದು ಜಯಿಸ್ಬೇಕು. ಹೌದಾ? ಆಗಲಿ ಬಿಡು, ಎಲ್ಲ ಒಳ್ಳೇದಕ್ಕ. ದೇವ್ರಿದ್ದಾನೆ ಅನ್ನೋದಿಲ್ಲ? ದೇವರು ಇದ್ದಾರೆ ಅಂದರೆ ದೇವ್ರು ಇದ್ದಾನೆ. ಹೌದಾ? ಪ್ರಾಣಿ ಪಕ್ಷಿಗಳೇ ಬದುಕ್ತವೆ, ಹೌದಿಲ್ಲ? ನಾವು ಹೆಂಗ ಬದುಕ್ತೀವಲ್ಲ ದಾ. ಒಬ್ಬನೇ ಮಗಳು ಹೆಣ್ಮಕ್ಳಿಲ್ಲ? ಒಬ್ಬಕ್ಕೇನು ತೀರ್ಕೊಂಡು ಅವಳು ತೀರ್ಕೊಂಡ್ರ? ಅವರೇ ಇದ್ದಿದ್ರೆ ಅವ್ರ ಜೊತೆನಾರ ಹೋಗಿರ್ಬೋದಿತ್ತ? ಅದಾ? ಗಂಡು ಮಕ್ಳಿಗೆ ಮಾಡಿದಾಗ ಹೆಣ್ಮಕ್ಳು ಮನೆಗಾರ ಹೋಗ್ತಾರೆ. ಮತ್ತು ನಿಮಗೆ ಆ ಭಾಗ್ಯನೂ ಇಲ್ಲ? ಹೌದಾ? ಇರಲಿ ಬಿಡು, ಪರವಾಗಿಲ್ಲ. ಮೊಮ್ಮಕ್ಳಿದಾರ? ಮೊಮ್ಮಕ್ಳು ಚೆನ್ನಾಗಿ ಮಾತಾಡ್ಸ್ತಾರ? ಸಾಕು ಬಿಡು, ಅವ್ರನ್ನೇ ನೋಡ್ಕೊಂಡು ಚೆನ್ನಾಗಿದೆ. ಆಯ್ತಾ? ಅಜ್ಜಿ ಜೊತೆ ಮಾತಾಡಿ ನನಗಂತೂ ತುಂಬ ಖುಷಿ ಆಯಿತು. ದೃಷ್ಟಿ ತೆಗೆದ್ರು, ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರು, ಕೆನ್ನೆ ಮುಟ್ಟಿ ಮುತ್ಕೊಟ್ರು. ನನಗಂತೂ ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಮೆಡಿಸನ್ ತೊಗೊಳಕ್ಕೆ ಅಂತ ಬಂದಿದ್ರು ಮೆಡಿಕಲ್ಲಿಗೆ. ನನ್ನ ಕೈಯಲ್ಲಿ ಇದ್ದಷ್ಟು ಮೆಡಿಸನ್ನಿಗೆ ಅಂತ ದುಡ್ಡು ಕೊಟ್ಟು ಅವ್ರ ಆಶೀರ್ವಾದ ಪಡ್ಕೊಂಡು ಬಂದೆ. ಸೊ ಹ್ಯಾಪಿ. ನಿಮಗೂ ಈ ಥರದವ್ರು ಯಾರಾದರೂ ವಯಸ್ಸಾದ ರೋಡ್ ಸೈಡಲ್ಲಿರೋ ಕಂಡ್ರೆ ದಯವಿಟ್ಟು ನಿಮ್ಮ ಕೈಯಲ್ಲಿದ್ದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.